ಕಣ್ಣಲ್ಲೆಲ್ಲ ನೀರ್ ಬತ್ತೈತೆ ಗೈಸ್. ಆಯ್ತಿಲ್ಲ, ಹೆವಿ ಖಾರ ಐತೆ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಇಬ್ರಲ್ಲಿ ಯಾರು ಫಸ್ಟ್ ನೀರ್ ಕುಡಿತೀವಿ ನೋಡೋಣ. ಚಿಯರ್ಸ್. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಊರಿಗೆ ಕಣ್ಣಲ್ಲಿ ನೀರ್ ಬತ್ತೈತೆ ನೋಡಿ. ನಾನೇನು ಉಪನ್ಯಾಸ ಖಾರ ಇದ್ದಂಗೆ ಇರ್ತದೆ ಅಂತ ತಿಂದು ನೋಡಿದ್ರೆ ಇದೊಳೆ ಆಯ್ತಿಲ್ಲ ಗೈಸ್. ನಾವಿವತ್ತು ಜೋಲೋ ಚಿಪ್ಸ್ ಚಾಲೆಂಜ್ ಮಾಡ್ತಾ ಇದೀವಿ. ನಾನು ಮತ್ತೆ ವಿನಯ್ ಇಬ್ರು ಒಂದೊಂದ್ ಜೋಲೋ ಚಿಪ್ಸ್ ನ ತಿಂತೀವಿ. ಫಸ್ಟ್ ಕೇಳಿಸ್ಕೊಳ್ಳ ತಿನ್ನು. ಅದೇನ್ ಕ್ರೀಮ್ ಬಿಸ್ಕೆಟ್ ಜೋಲೋ ಚಿಪ್ ನ ಇಬ್ರು ತಿನ್ಬೇಕು. ಯಾರ್ ಫಸ್ಟ್ ನೀರ್ ಕುಡಿತಾರ ಅವ್ರ ಔಟ್. ಯಾರು ಫಸ್ಟ್ ನೀನು ಕುಡ್ತಾರ ಅವ್ರ ಊಟ. ಓಕೆ ರೆಡಿನಾ? ತಗೋ ಹಿಡ್ಕೋ ಗೈಸ್. ಇವಾಗ ಜೋಲೋ ಚಿಪ್ಸ್ ನ ಅನ್ಬಾಕ್ಸ್ ಮಾಡೋಣ. ತೆಗಿ ನಿಂದು ನಂದು ಇಬ್ರು ಒಟ್ಟಿಗೆ ತೆಗಿ. ಏನು ಈ ತರ ಮಾಡೋರು ಫಸ್ಟ್ ಟೈಮ್ ತಿಂತಾರದ ಜೋಲೋ ಚಿಪ್ಸ್ ನ. ಒಂದೊಂದ್ ಸುಮಾರು ಸಲ ತಿಂದಿದ್ದೀನಿ. ನಾನೊಂದ್ 3-4 ಸಲ ತಿಂದಿದ್ದೀನಿ ಅನ್ಸುತ್ತೆ ಗೈಸ್. ಎಲ್ಲ ವಿಡಿಯೋಗೆ ತಿಂದಿರೋದು. ಇಲ್ಕಿಲ್ಲ ಇಲ್ಲಿ ಮೇಲ್ಗಡೆ 2 ಕಡೆ ಕೀಳು ಜೋಲೋ ಚಿಪ್ಸ್ ಒಂದು ಎಷ್ಟು ಗೊತ್ತಾ ಇವಾಗ? 222 ರೂಪಾಯಿ. ಜೋಲೋ ಚಿಪ್ಸ್ ಅಲ್ಲಿ ಇನ್ನೊಂದು ಅದಾದ ಚಾಕ್ಲೇಟ್ ಅಂತ ಫ್ಲೇವರ್ದ್ ಏನೋ ಒಂದ್ ಇತ್ತು, ನಾನ್ ನೋಡ್ದೆ. ಅದು 300 ರೂಪಾಯಿ ಸಮಥಿಂಗ್ ಇತ್ತು. ಹಿಂಗೈತೆ ಒಳಗಡೆ ಮಾಮೂಲಿ ಬರ್ದಿರ್ತಾರೆ, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ, RIP ವಿನಯ್ ಹೋಗ್ಬಿಡ್ತಾನೆ ಅಂತೆಲ್ಲ ಬರ್ದಿರುತ್ತೆ. ನಾನ್ ಯಾಕೆ ಹೋಗ್ಲಿ, ಮುರ್ಗಿರ್ದ್ಬಿಟ್ಟಿ ಅದನ್ನ. ನಾನ್ ಯಾಕೆ ಹೋಗ್ಲಿ ಹೇಳು. ಗೈಸ್ ಇಬ್ರು ಜೋಲೋ ಚಿಪ್ಸ್ ನ ತೆಗ್ದಿದೀವಿ. ಹಾಕೋ ಕ್ಯಾಪ್ ನ ಹಿಡ್ಕೋ. ಉಪನ್ಯಾಸ ಖಾರನೇ ತಿಂತೀವಿ, ಇದು ಯಾವ್ದು ಲೆಕ್ಕ ನಮ್ಗೆಲ್ಲ. ಉಪ್ಪನ ಹೆಸರು ಖಾರ ನಾನು ತಿಂದಿದ್ದೀನಿ. ಉಪ್ಪನ ಹೆಸರು ಖಾರದ ಗಿಡ ಖಾರ ಇರ್ತೀವಿ. ನೋಡೋಣ ಬಾ ತಿನ್ನೋಣ. ಓಪನ್ ಮಾಡೋಣ. ಮುರಿಬೇಡ, ಹಂಗೆ ಕ್ಲೀನ್ ಆಗಿ ಅರ್ದ್ಬಿಟ್ಟು ಓಪನ್ ಮಾಡು. ಇಲ್ಲ ಐತ್ ನೋಡಿ ನಿಂದಿ ಮುರ್ದು ಹೋಗಿಲ್ಲ. ನೀನ್ ಮುರಿತಾ ಇದೀಯ ಅದನ್ನ. ಇದು ತಿಂತೀನಿ ಆಯ್ತು. ಎಲ್ಲ ಕಲೆ ಬೇಕಮ್ಮ, ಕಲೆ. ಕಣ್ಣಿಗೆ ಮುಟ್ಕಿಟ್ಕೋಬಿಟ್ಟಿಯಾ? ಹೋಗ್ಬಿಡ್ತೀಯಾ? ಮುರ್ದಿ ಪರ್ದಿ ನಿಂದು ಮುರ್ದೋಗೈತೆ. ನೀನ್ ಹಿಂಗೆ ಅಡಿಬೇಕು ಸ್ಟ್ರೈಟ್ ಆಗಿ. ನೀನ್ ಕ್ವಾರಿ ಹಿಂಗ್ ಹೇಳಿದ್ರೆ ನೋಡು ನಾನು ಎಷ್ಟು ಕರೆಕ್ಟ್ ಆಗಿ ಅಡಿದೀನಿ. ಒಳಗಡೆ ಜೋಲೋ ಚಿಪ್ಸ್ ನ ವಿನಯ್ ತೆಗಿಬೇಕಾರೆ ಎಲ್ಲ ಮುರ್ದಾಕ್ಬಿಟ್ಟವನೆ ನೋಡಿ ಗೈಸ್. ಇವ್ರು ಮುರ್ದಾಕವ್ರೆ. ಲೇ ನೀನ್ ಮುರ್ದಾಕ್ ತೆಗಿತಿದ್ಯಾ? ತೆಗಿತಿದ್ದಮ್ಮ ನಿಧಾನಕ್ ತೆಗಿ. ಕುಡಿಲಿ, ನಾನೇ ತೆಗಿತೀನಿ. ಒಂದ್ ಚಿಪ್ಸ್ ನ ಕರೆಕ್ಟ್ ಆಗಿ ಹಿಡ್ಕೊ ತಿನ್ಬೋದಿತ್ತು ಗೈಸ್. ಜೋಲೋ ಚಿಪ್ಸ್ ನ ಹಿಡ್ಕೊಂಡಿದೀವಿ ನೋಡಿ. ಫುಲ್ ಹಿಡ್ಕೋ, ಫುಲ್ ತಿನ್ನು. ರೆಡಿ ಇದೆಯಾ? ಇನ್ನೂ ಸೈತಿ ಬೇಕಾದ್ರೆ ಆಮೇಲೆ ತಿಂತೀನಿ. ಗೈಸ್ ಹೆವಿ ಖಾರ ಇರುತ್ತೆ. ನನ್ಗೆ ಮೊದ್ಲೇ ಖಾರ ಆಗಲ್ಲ. ಜೋಲೋ ಚಿಪ್ಸ್ ಚಾಲೆಂಜ್ ಮಾಡ್ದಾಗೆಲ್ಲ ನನ್ ಕಣ್ಣಲ್ಲೆಲ್ಲ ನೀರ್ ಬಂದ್ಬಿಡ್ತದೆ. ಖಾರ ಆಗ್ಬಿಡುತ್ತೆ. ಸ್ವೀಟ್ ಅಂದ್ರೆ ಆಗಲ್ಲ, ಖಾರನೇ ತಿನ್ನೋದು. ಇಬ್ರಲ್ಲಿ ಯಾರು ಫಸ್ಟ್ ನೀರ್ ಕುಡಿತೀವಿ ನೋಡೋಣ. ಚಿಯರ್ಸ್. ಫುಲ್ ತಿನ್ನು. ಹೆವಿ ಖಾರ ಐತೆ. ಮಾತಾಡಕ್ಕೆ ಇದಿಲ್ಲ ಕಣದು. ಹೋಗ್ಬಿಟ್ಟ ಅವನು. ಕೊಟ್ರು ನೀರಿಲ್ಲಿ ಸಕ್ಕರೆ ತಿನ್ಬಿಡುವ ಅನ್ಸ್ತೈತಲ್ವ ವಿನಯ್? ಸಕ್ಕರೆನೆ ಬೇಗನ ಕೊಟ್ರೆ ಬೇಗ. ಕೇಳಿ ಇಲ್ಲೇ ಬಂದ್ಬಿಟ್ಟು ಚಾಲೆಂಜ್ ಮಾಡ್ತಿರೋದು. ಐಸ್ ಕ್ರೀಮ್ ಐತೆ ಅಲ್ಲಿ. ಇಲ್ಲ ಐಸ್ ಕ್ರೀಮ್ ಐತೆ. ಐಸ್ ಕ್ರೀಮ್ ತಿನ್ಬಿಡಕ್ಕೆ ತುಂಬಾ ವರ್ಷನೇ ಆಗ್ಬಿಟ್ಟಿತ್ತು ಕಣ ನನ್ ಜೋಳೋ ಚಿಪ್ಸ್ ತಿಂದಿ. ನಾವು ಗೌತಮ್ ಹೆಂಗೋ ತಿಂದ ಖಾರದ ಪುಡಿ ಹಾಕೊಂಡಿದ್ರ ಮೇಲೆ. ಕಣ್ಣಲ್ಲಿ ನೋಡು ನೀರ್ ಬತ್ತೈತೆ. ಕಣ್ಣಲ್ಲೆಲ್ಲ ನೀರ್ ಬತ್ತೈತೆ ಗೈಸ್. ಆಯ್ತಿಲ್ಲ, ಹೆವಿ ಖಾರ ಐತೆ. ಲವ್ ಗಂಟ್ಲತ್ರ ಏನಿಲ್ಲ, ನಾಲ್ಗೆ ಅಲ್ವಾ? ಇನ್ನೊಂದ್ಸತಿ ತಿಂತೀಯಾ? ಬಳಕೋ ತಿನ್ಕೊಬಿಡು. ನನ್ ಕಣ್ಣು ನೋಡ್ಲಾ? ನೋಡು ಫಸ್ಟ್ ಕಣ್ಣಲ್ಲಿ ನೋಡಿ ನೈಸ್. ಕಣ್ಣು ಖಾರ ಮುಟ್ಕೋಬಿಟ್ರೆ ಇನ್ನೂ ಹೆವಿ ನೀರ್ ಬಂದ್ಬಿಡುತ್ತೆ. ಮಿಸ್ ಆಗಿ ಒಂದ್ಸಲ ಮುಟ್ಕೊಬಿಟ್ಟಿದೆ. ಈಗ ಖಾರ ಏನು ಮುಟ್ಕೊಂಡಿಲ್ಲ, ಬರೀ ಆ ಉರಿಗೆ ಕಣ್ಣಲ್ಲಿ ನೀರ್ ಬರ್ತೈತೆ. ನಾನೇನು ಉಪನ್ಯಾಸ ಖಾರ ಇದ್ದಂಗೆ ಇರ್ತದೆ ಅಂತ ತಿಂದು ನೋಡಿದ್ರೆ ಇದೊಳೆ. ಅದೇನು ಸ್ಟಾರ್ಟಿಂಗ್ ಡೈಲಾಗ್ ಹೊಡೆದಲ್ಲ, ಉಪನ್ಯಾಸ ಖಾರನೇ ತಿಂತೀವಿ, ಇದೇವ ಲೆಕ್ಕ ಅಂತ ತಿಂದೆ. ಹೆಂಗೈತೆ?
ಇದ್ರಾಗೈತೆ ಖಾರ. ಮಕ್ಕೆಲ್ಲ ಒಳ್ಳೆ ಹಿಡ್ಕೊಂಡಂಗೆ ಆಯ್ತೈತೆ. ಹೊಟ್ಟೆ ಉರಿತೈತಿ ಇವಾಗ. ಏನಾಕ್ ಮಾಡ್ತಾರೆ ಇವರು? ಬಿಡಲ್ಲ ನೀರ ಕುಡಿ ಬಿಡು ಹೋಗು. ಫ್ರೆಶ್ ನೀನು ಕುಡಿ, ನಾನೇ ಕುಡಿತೀನಿ ಆಮೇಲೆ. ಏಯ್ ಮಕ್ಕೆಲ್ಲ ಮುಟ್ಬಿಡಪ್ಪ, ಆಮೇಲೆ ನಾನು ಅಡ್ಮಿಟ್ ಆಗ್ಬೇಕು ಮತ್ತೆ ಸಣ್ಣ. ಒಂದ್ ಬಾಟ್ಲ ನೀರ್ಸ್ಕೊಂಡ್ ಕೈ ತೊಳ್ಕೊಳುವ. ಬೇಡ, ನೀರು ಮುಟ್ರೆ ಕೋಲ್ಡ್ ಆಗುತ್ತೆ ಬಾಡಿ. ನನ್ ಖಾರನೇ ತಿಂದಿರೋನು. ಖಾರನೇ ಜೋಲೋ ಚಿಪ್ ಚಾಲೆಂಜ್ ಮಾಡ್ತೀನಿ. ನನಗೊಂಚೂರು ಹೋಟ್ಲ ಒಂದ್ ಸ್ವಲ್ಪ ಖಾರ ಇದ್ರೇನೆ ಇಷ್ಟ ಆಗಲ್ಲ. ಆಯ್ತಿಲ್ಲ ಗೈಸ್, ವಿನಯ್ಗೇನ್ ಜಾಸ್ತಿ ನನ್ ಖಾರ ಆಯ್ತೈತೆ ಅನ್ಸುತ್ತೆ. ಏನಿಲ್ಲ ಗಾಯ್ಸ್, ಎರಡು ಒಂದೇ ಸಮಯ ಇತ್ತು ಖಾರ. ನಿನ್ ರಿಯಾಕ್ಷನ್ ಇಲ್ಲಲ್ಲ ಏನು? ನಾನ್ ಖಾರ ತಿಂತೀನಿ ಅಂತ ಹೇಳಿಲ್ವಾ? ತಲೆ ಸುತ್ತಾಯ್ತು ನಂಗೆ. ಅಡ್ಮಿಟ್ ಇಲ್ಲಿ ಅಲ್ಲಿ ಇರೋದು ಚಾಮುಂಡೇಶ್ವರಿ ಹಾಸ್ಪಿಟ್ಲು. ನೆಕ್ಸ್ಟ್ ಸಲ ಬೇರೆಯವ್ರಿಗೆ ತಿನ್ಸ್ಬಿಟ್ಟು ಚಾಲೆಂಜ್ ಮಾಡಿಸ್ತೀನಿ. ಯಾಕೆ ನನ್ನ ನಾನ್ ತಿನ್ನಲ್ಲ. ನಾನು ಯಾಕೆ ನೀರ್ ಕುಡ್ದಿಲ್ಲ. ನಾನು ಕೊಡ್ತಿಲ್ವಲ್ಲ. ಹೆವಿ ಐತೆ ಖಾರ. ಹೊರಗೆ ದಿನ ಏನ್ ಮಾಡ್ತೀಯಪ್ಪ? ಏನ್ ಮಾಡೋದ? ನೀರ್ ಕುಡಿತ್ಯಾ? ಇಲ್ಲ ಕುಡಿಯಲ್ಲ, ನೀನ್ ಕುಡಿ. ನಾನು ಕುಡಿಯಲ್ಲ. ನಾನ್ ನೋಡ್ತೀನಿ ಎಷ್ಟೊತ್ತು. ನಿನ್ ಬಾಯೆಲ್ಲ ಕೆಂಪಗ ಬಿಡೈತೀನಿ, ತುಟಿ ಎಲ್ಲ. ಮಾಡು. ಯಾರ್ದಾಗೈತೆ ಗೈಸ್ ಕಮೆಂಟ್ ಹಾಕಿ. ನಾಲ್ಗೆ ಕೆಂಪಗಾಗೈತ ನಂದು. ಏನಿಲ್ಲ, ನಾರ್ಮಲ್ ಐತೆ. ಬಟ್ ಉರಿತೈತೆ. ಖಾರ ತಿಂದಿದ್ದಿಲ್ಲ ಅದಕ್ಕೆ ಉರಿತೈತೆ. ನೀನ್ ಯಾವಾಗ್ಲೂ ಸ್ವೀಟ್ ಅಲ್ವಾ, ಸ್ವೀಟ್ ಮನ್ಸ ಅದಕ್ಕೆ. ಖಾರದ ಚಿಪ್ಸು. ಒಂದು ವಾಟರ್ ಬಾಟಲ್ ಕೊಡೋಣ. ವಿನಯ್, ಇಬ್ರು ನೀರ್ ಕುಡಿಯೋಣ. ಫ್ರೆಶ್ ನೀನ್ ಕುಡಿ, ಆಮೇಲೆ ನಾನು ಕುಡಿತೀನಿ. ನಾನು ಕುಡಿಯೋದೇ ಇಲ್ಲ, ಬೇಡ ಬಿಡು. ನಾನು ಕುಡಿಯೋದಿಲ್ಲ, ಕೈ ತೊಳ್ಕೊತೀನಿ ಅಷ್ಟೇ. ಆಯ್ತು. ಏನಾದ್ರು ತಿನ್ಬೋದಾ? ಏನ? ಚಾಕ್ಲೇಟ್ ಏನಾದ್ರು? ಪೆಪ್ರಿಮೆಂಟ್ ತಿನ್ಬಿಡು. ನೀನ್ ತಿನ್ನ, ಆಮೇಲೆ ನಾನ್ ತಿಂತೀನಿ ಬೇಕಾದ್ರೆ. ನಾನ್ ತಿನ್ನಲ್ಲ, ನಾನೇ ತಿನ್ಲಿ. ನೀನ್ ತಿನ್ಬೇಕು. ಗೈಸ್ ಏನಿಲ್ಲ, ಒಂದ್ 5 ನಿಮಿಷ ತಿಂದೊಂದ್ 5-6-7 ನಿಮಿಷ ಹೆವಿ ಖಾರ ಇರ್ತದೆ. ಆಮೇಲೆ ತಿನ್ಸ್ಬೇಡಿ ಮಾತ್ರ. ಮಕ್ಳಿಗೆ ತಿನ್ಸ್ಬೇಡಿ, ಹೆವಿ ಖಾರ ಆಗ್ಬಿಡುತ್ತೆ. ಇರುತ್ತೆ. ನಮ್ಗೆ ಇವಾಗ ಏನಿಲ್ಲ, ಇನ್ನೊಂದ್ ಸ್ವಲ್ಪ ಹೋದ್ರೆ ನಾರ್ಮಲ್. ಇವಾಗ ಆಲ್ಮೋಸ್ಟ್ ನಾರ್ಮಲ್ ಆಗಿದೀವಿ. ಇವಾಗ ಇಬ್ರು ಕೂಡ ನೀರ್ ಕುಡಿತೀವಿ. ಸೊ ಇಬ್ರು ಏನು ಕುಡಿಬೇಕು ಅಂತ ಓಡೋಗ್ಲಿಲ್ಲ. ಖಾರನೇ ಆಗಲ್ವಲ್ಲ. ಖಾರನೇ ಆಗಿಲ್ಲ. ನನ್ಗೆ ಖಾರ ಆಗಲ್ಲ, ನಾನೇ ತಡ್ಕೊಂಡಿದೀನಿ ಅಂದ್ರೆ ಸುಮಾರು ಜನ ತಡ್ಕೋಬಹುದು. ತುಂಬಾ ಜನ ಜೋಲೋ ಚಿಪ್ ಚಾಲೆಂಜ್ ಆಗದೇ ಇಲ್ಲ ಖಾರ ಅಂತ ಅಂತಾರೆ, ಬಟ್ ತಡಿಬಹುದು. ಕೈ ತೊಳೆಯೋಣ ಫಸ್ಟ್. ಖಾರ ಎಲ್ಲ ಹೋಗೈತೆ, ಬಟ್ ಹೊಟ್ಟೆ ಎಲ್ಲ ಹೋಗ್ಬೇಕು ಅಂತಂದ್ರೆ ಒಂದು ಐಸ್ ಕ್ರೀಮ್ ತಿಂದ್ರೆ ಎಲ್ಲ ಸರೋಗುತ್ತೆ. ಯಾವ್ದ್ ಬೇಕು ಬ್ರೋ? ಯಾವ್ದ್ ಬೇಕು ಹೇಳೋ? ಬೇಗ ಬೇಗ ಇಸ್ಕೊಳಪ್ಪ. ಹೊಟ್ಟೆ ಉರಿ ಕಮ್ಮಿ ಆಗಿ. ಐಸ್ ಕ್ರೀಮ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಹೊಟ್ಟೆ ತಣ್ಣಗಾಗ್ಬೇಕು. ಓನ್ಲಿ ನಾನ್ ವೆಜ್ ಬಗ್ಗೆ ಗೊತ್ತು. ಯಾವ ಸ್ಕೂಪ್ ಬೇಕು ನೋಡು? ಮ್ಯಾಂಗೋ, ಫಾರೆಸ್ಟ್, ರೆಡ್ ವೈಲೆಟ್ ಇತ್ತಲ್ಲ, ಎಲ್ಲೋಯ್ತು? ಆ ಕಡೆ ಇಟ್ಟವ್ರೆ ಅನ್ಸುತ್ತೆ. ಟುಡೇ ಸ್ಪೆಷಲ್. ಯಾವ್ದ್ ಬೇಕು ಚೂಸ್ ಮಾಡು. ಆ ಕಡೆನೂ ಐತೆ ಸ್ವಲ್ಪ. ಯಾವ್ದು? ನನಗೆ ಈ ಕಡೆನೂ ಸ್ವಲ್ಪ ಐಸ್ ಕ್ರೀಮ್ಸ್ ಇದೆ. ಯಾವ ಐಸ್ ಕ್ರೀಮ್ ತಗೊಳೋದ್ ನೋಡೋಣ. ತಿನ್ನೋ ಸಖತ್ತಾಗಿದೆ. ರೆಡ್ ವೆಲ್ವೆಟ್ ಖಾಲಿ ಆಗ್ಬಿಡೈತೆ ಅನ್ಸುತ್ತೆ. ಬಾ ಅಲ್ಲಿ ಆರ್ಡರ್ ಮಾಡೋಣ ಬಾ. ಗೈಸ್, ಒಂದೊಂದು ಸ್ಕೂಪ್ ಐಸ್ ಕ್ರೀಮ್ ನ ತಗೋತಾ ಇದೀವಿ. ಹೊಟ್ಟೆ ಉರಿತಾ ಇದೆ. ಮತ್ತೆ ಉರಿತಾ ಇದೆ, ಬೇಗ ತಿನ್ಬೇಕು. ಐಸ್ ಕ್ರೀಮ್ ನ ತಗೊಂಡ್ವಿ, ಹೋಗ್ಬಿಟ್ಟು ತಿನ್ನೋಣ ಇವಾಗ. ಹೊಟ್ಟೆ ತಣ್ಣಗಾಗುತ್ತೆ. ಅವ್ರಿಗೊಂದು ತಿನ್ಸ್ಬಿಡ್ಬೇಕು ಜೋಲೋ ಚಿಪ್ಸ್ ನ, ಗೊತ್ತಾಗಿರೋದು. ಮೆರಾಕಿಲಿ ಐಸ್ ಕ್ರೀಮ್ಗೆ 330 ರೂಪೀಸ್ ಆಯ್ತು. ಬಟ್ ಇಲ್ಲಿ ನ್ಯಾಚುರಲ್ ಐಸ್ ಕ್ರೀಮ್ ಸಖತ್ತಾಗಿರುತ್ತೆ. ಜೋಲೋ ಚಿಪ್ಗೆನೆ ಎಷ್ಟಾಗೈತೆ ಗೊತ್ತಾ? ಒಂದದೆಷ್ಟು 233 ಎಷ್ಟಾಯ್ತು? 200-300 ಆಯ್ತಲ್ಲ. ಫ್ಯಾಮಿಲಿ ಎಲ್ಲ ತಿನ್ಬೋದಾಯ್ತಲ್ಲ, ಲೋಕಲ್ ಅಲ್ಲಿ ತಗೊಂಡಿದ್ರೆ. ಜೋಲೋ ಚಿಪ್ಗೆ ಒಂದ್ 600 ರೂಪಾಯಿ ಹತ್ರ, 600-700 ರೂಪಾಯಿ ಆಗ್ಬಿಡುತ್ತೆ ಎರಡಕ್ಕೆ. ಒಂದಕ್ಕೆ 300 ರೂಪಾಯಿ. ಜೋಲೋ ಚಿಪ್ಸ್ಗೆನೆ ಒಂದಕ್ಕೆ ಒಂದ್ 300 ರೂಪಾಯಿ, ಎರಡಕ್ಕೆ ಒಂದ್ 600 ರೂಪಾಯಿ ಗಂಟ ಆಗ್ಬಿಡುತ್ತೆ. ಫ್ಯಾಮಿಲಿ ಎಲ್ಲ ತಿನ್ಬೋದಾಯ್ತಲ್ಲಪ್ಪ. ತಿನ್ರ ಬ್ರೋ, ಎತ್ಕೊಳ್ಳಿ. ಏನು ವಿನಯ್? ಆದ್ರೆ ಹೊಟ್ಟೆ ಉರಿತೈತೆ ಕಣಪ್ಪ, ಹೆವಿ ಆಯ್ತಲ್ಲ, ಜಾಸ್ತಿ ಉರಿತೈತೆ. ಖಾರಕ್ಕಿಂತ ಜಾಸ್ತಿ ಹೊಟ್ಟೆ ಉರಿತೈತೆ. ನನ್ ಮೂಗ್ ಮುಟ್ಕೊಬಿಟ್ಟೆ, ಮೂಗ್ ಉರಿತೈತೆ. ಹೊಟ್ಟೆ ಉರಿತಾ ಬಿದ್ದೈತೆ ಗಾಯ್ಸ್. ಏನಾದ್ರು ಹೇಳಿ ಐಸ್ ಕ್ರೀಮ್ ಬಿಟ್ಟು ಬೇರೆ ತಿನ್ಸಕ್ಕೆ. ಸಕ್ಕರೆ ನಾಡಿಗೆ ಹೋಗುವ ಸಕ್ಕರೆ ತಿನ್ನಕ್ಕೆ. ಇವಾಗ ಐಸ್ ಕ್ರೀಮ್ ತಿನ್ ಸರೋಯ್ತೈತೆ ಗೈಸ್. ಇವಾಗ ಐಸ್ ಕ್ರೀಮ್ ನ ತಿಂದ್ವಿ, ಹೊಟ್ಟೆ ಎಲ್ಲ ತಣ್ಣಗಾಯ್ತು.
ನೀರ್ ಕುಡಿದ್ರೆ ಹೊಟ್ಟೆ ತಣ್ಣಗಾಗಲ್ಲ guys. ನೀವೇನಾದ್ರು ಜೋಳ ಚಿಪ್ ತಿಂದ್ರೆ ಐಸ್ ಕ್ರೀಮ್ ನ ತಿನ್ಬಿಟ್ಟು. ಈಗ ಐಸ್ ಆದ್ರೂ ನಂಗೆ ಐಸ್ ಕ್ರೀಮ್ ಸಾಲಿಲ್ಲ, ಇನ್ನೂ ಸಿಗ್ಬೇಕು. ಓ ಹೇಳು ಇನ್ನೊಂದು. ಬಿಲ್ ಕೊಟ್ಬಿಟ್ಟಿದೆಯಲ್ಲ ಬಿಡು. ಇನ್ನೊಂದ್ಸಲ ಕಟ್ಟೋಣ ಹೋಗಿ ತಗೋಬರಾಗ ಏನ್ರಿ. ಐಸ್ ಕ್ರೀಮ್ ತಕ ತಿಂತೀನಿ. ವಿನಯ್ ನೋಡಿ ನನ್ ಫೋನ್ ಎತ್ಕೋಗಿ ಫೋನ್ ಪೇ ಮಾಡ್ಬಿಟ್ಟು ಎಷ್ಟಾಯ್ತು ಇದು ಬಿಲ್ಲು? 110. 110 ರೂಪಾಯಿ ಆಗೈತೆ Guys, ಒಂದ್ ಸ್ಕೂಪ್ಗೆ. ಹಾ, ಒಂದ್ ಸ್ಕೂಪ್ 110. ಒಂದು ಸ್ಕೂಪ್ 110 ರೂಪಾಯಿ. ಗೈಸ್, ನಾನು ಐಸ್ ಕ್ರೀಮ್ ಅಂದ್ರೆ ಇಷ್ಟ, ಅದಕ್ಕೆ ಐಸ್ ಚಾಲೆಂಜ್ ಮಾಡಿದ್ದೀನಿ, ಅದಕ್ಕೆ ಗೆದ್ದಿ ತೋರಿಸಿದ್ದೀನಿ ಕೋಬ್ರದಿಂದ. ಏನೋ ಮಾತಾಡ್ತಿದ್ಯಾ? ಕನ್ನಡ. ಸ್ಯಾಟಿಸ್ಫೈ ಆಯ್ತೇನಪ್ಪ? ಸಾಕೇನಪ್ಪ ಐಸ್ ಕ್ರೀಮು? ಇನ್ನೊಂದೇನಾದ್ರು ಬೇಕಾ? ಗೈಸ್ ಇವಾಗ ನಾವು ಇಲ್ಲಿಂದ ಹೊರಡ್ತೀವಿ. ನಾನು ಜಿಮ್ಗೆ ಹೋಗ್ಬೇಕು, ಅಲ್ಲಿಂದ ಒಂದು ಮದ್ವೆ ಐತೆ, ಮದ್ವೆಗೆ ಹೋಗ್ಬೇಕು. ನಡೀರಿ ಓಡೋಣ. ಅಪರೂಪಕ್ಕೆ ನಾವು ಒಂದು ಡಿಸಿಷನ್ ತಗೊಂಡಿದ್ದೀವಿ. ಏನಂದ್ರೆ ನಾವು ಇವತ್ತು ಜಿಮ್ ಸಾಂಗ್ ಹಾಕ್ತಾ ಇದೀವಿ. ಕೊಡೋಗೊಬ್ರ ಕೋಬ್ರ ಬರೀ ಬ್ರೇಕಪ್ ಸಾಂಗ್ ಹಾಕ್ತಾನೆ, ಅವ್ನು ಕೊಡೋದು ಬೇಡ. ಅವ್ನ ಫೋನಲ್ಲಿ ನಾನು ಹಾಕ್ತೀನಿ ಇಸ್ಕೊಂಡು. ಬಿಕಾಸ್ ಇವತ್ತು ಹೆವಿ ವೆಯ್ಟ್ ಹೊಡಿತಿದ್ದಾರೆ, ಟ್ರೈಸಿಪ್ಸು, ಅದು 20 kg. ನನ್ನ ಜೊತೆ ವರ್ಕೌಟ್ ಮಾಡ್ತಿದ್ದಾರೆ ಇವತ್ತು. ಇದೇ ಥರ ಡೈಲಿ ನನ್ನ ಜೊತೆ ವರ್ಕೌಟ್ ಮಾಡ್ರೆ ಮಾತ್ರ ನೆಕ್ಸ್ಟು ಏನಿಲ್ಲ ಅಂದರೂ ಮ್ಯಾಕ್ಸಿಮಮ್ ಒಂದು ಸಿಂಪಲ್ಲಾಗಿ ಬಾಡಿ ಬಿಲ್ಡ್ರು ಆರಾಮಾಗಿ ಮಾಡ್ತೀನಿ. ಬಟ್ ಏನು ಮಾಡ್ತೀರಾ, ನಮ್ಮ ಜೊತೆ ಬರೋದೇ ಇಲ್ಲ ಅವರು ವರ್ಕೌಟ್ ಮಾಡೋಕ್ಕೆ. ಹೇಳಿ ಒಂದು ಸ್ವಲ್ಪ ನನ್ನ ಜೊತೆ ಡೈಲಿ ಬಂದು ವರ್ಕೌಟ್ ಮಾಡೋಕ್ಕೆ. ನಂತರ ಮಾಡ್ತೀನಿ ಅವ್ರನ್ನ ಪಕ್ಕ ನನ್ನ ಜೊತೆ ಬಂದರೆ. ನೋಡಿ ನಾನು ಆಲ್ರೆಡಿ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡಿದ್ದೀನಿ, ಈ ವರ್ಷ ಮತ್ತೆ ರೆಡಿ ಆಗ್ತಾಯಿದ್ದೀನಿ. ನನ್ನ ಜೊತೆ ಇನ್ನೂ ಕರ್ಕೊಂಡು ಹೋಗ್ತೀನಿ. ನೋಡಿ ಯೋಚನೆ ಮಾಡು. ಅದಕ್ಕೆ ಹೇಳ್ತಲ್ವಲ್ಲ ನೀನು, ನಾನು ಗೆದ್ರು ಖುಷಿನೇ, ನಾನು ಗೆದ್ರು ಖುಷಿನೇ, ನೀನು ಗೆದ್ರು ಖುಷಿನೇ. ನಂಗೆ ಡಬಲ್ ಖುಷಿ ಆಗುತ್ತೆ. ಹೌದಾ? ಫಸ್ಟು ಮುಗಿಸು ಫಸ್ಟು. ಗೈಸ್ ನಮ್ಮ ಫ್ಯಾಮಿಲಿ ಮದುವೆ ಇದೆ, ಬಂದ್ವಿ ಇವಾಗ ಜಸ್ಟ್ ಚೌಟ್ರಿಗೆ. ಫುಲ್ಲು ರಶ್ ಆಯಿತು ನೋಡಿ. ಫೋಟೋ ತೆಗ್ಸ್ಕೊಬೇಕು ನಾವು ಮೇಲೆ ಹೋಗಿ. ಎಲ್ಲರೂ ಕಪಲ್ಸ್ಗೆ ಕಮೆಂಟಲ್ಲಿ ವಿಶ್ ಮಾಡಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ. ಗೈಸ್ ಇವಾಗ ನಾನು ನಮ್ಮಮ್ಮ ಮತ್ತು ನಮ್ಮಪ್ಪ ಎಲ್ಲರೂ ಇವಾಗ ಫೋಟೋಗೆ ಹೋಗ್ತೀವಿ. ನಮ್ಮಮ್ಮ ಬೇರೆ ಕಡೆ ಕೂತ್ಕೊಂಡ್ರು ಊಟಕ್ಕೆ, ನಾನು ನಮ್ಮಪ್ಪ ಒಟ್ಟಿಗೆ ಕೂತ್ಕೊಂಡಿದ್ದೀವಿ. ನಮ್ಮಮ್ಮ ಆ ಕಡೆ ಸೈಡ್ ಕೂತವ್ರೆ. ಊಟ ಮಾಡ್ಕೊಳ್ಳೋಣ ಇವಾಗ ಮದುವೆಲಿ. ಒಂದೊಂದು ಐಟಮ್ ಊಟ ಬರ್ತಾ ಇದೆ, ನಾನು ಸ್ವಲ್ಪನೇ ತಿಂತೀನಿ. ಗೈಸ್ ದೋಸೆ, ಗೋಬಿ, ಸೂಪು ಎಲ್ಲ ಇದೆ. ಬನ್ನಿ ದೋಸೆ ತಿನ್ನೋಣ. ಸ್ವಲ್ಪ ತಿನ್ನೋಣ ಅಂದ್ಕೊಂಡೆ, ಐಟಮ್ ಜಾಸ್ತಿ ಆಗಿದೆ, ಅದಕ್ಕೆ ಜಾಸ್ತಿನೇ ತಿಂತಾ ಇದ್ದೀನಿ. ನೋಡಿ ನಮ್ಮ ಕನಕಪುರದಲ್ಲಿ ನಮಗೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಮದುವೆಲಿ ತುಂಬ ಜನ ಸಿಗ್ತಿದ್ದಾರೆ. ಊಟಕ್ಕೆ ಕೂತಿದಾಗ ಎಲ್ಲ ಮಾತಾಡ್ತಿದ್ರು, ಅದರಲ್ಲಿ ಇಬ್ಬರನ್ನು ತೋರಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಬ್ರೋ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಮತ್ತೆ ಇದು ಸೆಲೆಬ್ರಿಟಿ ಮನೆಗೆ ಇದು ಹೋಗಿದ್ರಲ್ಲ, ನಮ್ಮ ಅಮ್ಮನ ನೋಡಿದ್ದೀರಾ? ನೋಡ್ತೀರಾ ವಿಡಿಯೋಸಲ್ಲಿ? ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತೀವಿ. ಫೇಸ್ಬುಕ್, ಯೂಟ್ಯೂಬ್ ಅಲ್ಲೆಲ್ಲ ತುಂಬಾ ನೋಡ್ತಾ ಇರ್ತೀವಿ. ನೀನು ನನ್ನ ಜೊತೆ ಜಾಸ್ತಿ ರೀಲ್ಸ್ ಎಲ್ಲ ಮಾಡಿದ್ರೆ ನಿನ್ನೂ ನೋಡ್ತಾರೆ. ಮಾಡಿ ಜೊತೆ ಮಾಡಿ ಅವೇರಳ್ಳಿನ? ಅವೇರಳ್ಳಿ ನಿಖಿಲ್ ಅಂತ ಇದನ್ ಗೊತ್ತಾ? ಇದು ರೋಡ್ ಪಕ್ಕ. ಹೌದಾ? ನನ್ನ ಕ್ಲಾಸ್ಮೇಟ್ ಬ್ರೋ ನಿಖಿಲ್. ಸರಿ ಸರಿ ಬ್ರೋ. ಊಟ ಆಯ್ತಾ ನಿಮ್ಮದು? ಪಾನಿಪುರಿ, ಮಸಾಲೆ ಪುರಿ, ಐಸ್ ಕ್ರೀಮು ಎಲ್ಲ ಕೊಡ್ತಾವ್ರೆ ಈ ಕಡೆ ಸೈಡು. ನಾನು ತಿಂತಿಲ್ಲ. ಬೆಳಗ್ಗೆಯಿಂದ ಚೆನ್ನಾಗಿ ತಿಂದ್ಬಿಟ್ಟು ಇವಾಗ ಡಯಟ್ ಮಾಡ್ತೀನಿ ರೀ. ಫ್ರೂಟ್ಸ್ ಅಪ್ಪನಿಗೆ ಕೊಡೋಣ ಫ್ರೂಟ್ಸ್ನ. ಪುರದಲ್ಲಿ ಯಾವುದೋ ಚೌಟ್ರಿ ಸಾಕಾರಾಗೈತೆ ಗೈಸ್, ದೊಡ್ಡದಾಗೈತೆ. ನಾನು ಇವತ್ತೇ ಬಂದಿದ್ದಿಲ್ಲಿಗೆ. ಹೆವಿ ಪಾರ್ಕಿಂಗ್ ಕೊಟ್ಟವ್ರೆ. ಇವಾಗ ಊಟ ಮಾಡಿ ಮುಗಿಸಿ ವಾಪಸ್ ಹೋಗ್ತಾ ಇದ್ದೀವಿ.